ಸಿಎಂ ಹಾಗೂ ಉಪಮುಖ್ಯಮಂತ್ರಿಗಳ ತೀರ್ಮಾನದಂತೆ 10 ಕೆಜಿ ಅಕ್ಕಿ ನೀಡುವ ಬದಲು ಹಣ ನೀಡಲಾಗುತ್ತದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ವಚನ ನೀಡಿದಂತೆ 10 ಕೆಜಿ ಅಕ್ಕಿ ನೀಡಲಾಗುತ್ತಿದೆ. ಅಕ್ಕಿ ಕಾಳಸಂತೆಗೆ ಹೋಗುತ್ತಿರುವ ಬಗ್ಗೆ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳಲಾಗಿದೆ. 5 ಕೆಜಿ ಅಕ್ಕಿ ಈಗ ನೀಡಲಾಗುತ್ತಿದ್ದು, ಕೆಲವು ಕಡೆ ರಾಗಿ ಸಹ ನೀಡಲಾಗುತ್ತಿದೆ. 2 ತಿಂಗಳಲ್ಲಿ ಟೆಂಡರ್ ಕರೆದು ಬೇಳೆ, ಎಣ್ಣೆ, ಉಪ್ಪು ನೀಡಲು ಯೋಜಿಸಲಾಗಿದೆ. ಸೆಪ್ಟೆಂಬರ್ ಮೊದಲ ವಾರದೊಳಗೆ ದವಸ ಧಾನ್ಯ ನೀಡಲು ಯೋಜಿಸಲಾಗಿದೆ. ಅದರಂತೆ ಆಹಾರ ಸರಬರಾಜು ಅಂಗಡಿಗಳಲ್ಲಿಯೂ ಚೆಕ್ ಮಾಡಲಾಗಿದೆ. ಕಾಳಸಂತೆಯಲ್ಲಿ ದವಸ ಧಾನ್ಯ ಮಾರಾಟವಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ದವಸ ಧಾನ್ಯ ಮುಂದಿನ ತಿಂಗಳಿನಿಂದ ಸಮರ್ಪಕವಾಗಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ಆಹಾರ ಇಲಾಖೆಯಿಂದ ಆ ರೀತಿಯಾಗಿ ಒಂದಿಷ್ಟು ರೈಡ್ ಮಾಡಿ ಅಥವಾ ಏನು ಕ್ರಮಗಳು ಆ ಥರದ್ದು ಏನಾಗಿದೆ ಶಿವಮೊಗ್ಗ ಜಿಲ್ಲೆ ಅಥವಾ ಸ್ಟೇಟಲ್ಲಿ ಆಗಿದೆ? ಅದಕ್ಕೆ ಅವಕಾಶನೇ ಕೊಟ್ಟಿಲ್ಲ. 4-5 ಕಡೆ ಈಗಾಗಲೇ ಮಾಡಿದ್ದಾರೆ. ಅದು ಅಕ್ಕಿ ಬೇರೆ ಕಡೆ ಹೋಗ್ತಾ ಇರೋದನ್ನು ಹಿಡಿದು ಕೇಸ್ ಹಾಕಿದ್ದಾರೆ, ಪೆನಾಲ್ಟಿ ಕೂಡ ಹಾಕಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಕೂಡ ಕ್ರಾಂತಿ ಮತ್ತು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ. ನಿಮಗೆ ನನ್ನಿಂದ ಉತ್ತರ ಬಯಸೋಕ್ಕಾಗಲ್ಲ. ಹೈಕಮಾಂಡ್ ಒಂದಿದೆ ನಮಗೆ. ಯಾವ ಕಾಲಕ್ಕೆ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸತೀಶ್ ಜಾರಕಿಹೊಳಿ ಇವತ್ತುವರೆಗೂ ಏನೇನು ಪೇಪರಲ್ಲಿ ಬಂದಿದೆ ಅದು ರಾಜಕೀಯವಾಗಿ ನಾನು ಅದನ್ನು ಹೇಳೋದಿಲ್ಲ. ಯಾಕಂದರೆ ನಾನು 30 ವರ್ಷ ಪಾರ್ಲಿಮೆಂಟಲ್ಲಿ ರಾಷ್ಟ್ರದ ರಾಜಕಾರಣ ಮಾಡಿರೋನು. ಯಾವ್ದು ಮಾತಾಡಬೇಕು, ಯಾವ್ದು ಹೇಳಬೇಕು ಅನ್ನೋದು ಯೋಚನೆ ಮಾಡಬೇಕು. ಈಗ ನಾನು ಒಂದೊಂದು ಸಾರಿ ನಾನೊಂದು ಹೇಳಿದರೆ ಇನ್ನೊಂದು ಬರೆದಿದ್ದು, ನೀವು ಬರೀತೀರಿ ಅಂತಲ್ಲ. ಅದರಿಂದ ಅದ್ರ ಬಗ್ಗೆ ನಾನು ಉತ್ತರ ಸಿಎಂ ಹೇಳಿದ್ದಾರೆ 4 ತಿಂಗಳಿಂದಲೇ ನಿರ್ಧಾರ ಆಗಿತ್ತು ಸಂಪುಟ ವಿಸ್ತರಣೆ ಬಗ್ಗೆ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಅವ್ರು ತೀರ್ಮಾನ ತಗೊಳ್ಳಿ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ತುಂಬ ಥ್ಯಾಂಕ್ಸ್. ಪರಿಷ್ಕರಣೆ ನಡೀತಾ ಇದೆ. ಎಷ್ಟು ಬೇಕಾಗ್ತದೆ ಏನು ಅಂತ ಅದೆಲ್ಲ ಈ ವಾರದಲ್ಲಿ ಫೈನಲ್ ಮಾಡಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಈ ಯಾರು ಸಿಎಂ ನೇತೃತ್ವ ವಹಿಸ್ತಾರೋ ಅವರೇ ಸಿಎಂ ಆಗ್ತಾರೆ ಅಂತ ಬಿಟ್ಟು ಕೆ.ಎನ್. ರಾಜಣ್ಣ ಹೇಳಿದರು. ರಾಜಣ್ಣಕ್ಕೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಡಲ್ಲ. ನಾನು ಕೊಡಲ್ಲ ಅಂತ ಹೇಳಿದ್ನಲ್ಲ. ಸಾಕಷ್ಟು ಚರ್ಚೆ ಆಗ್ತದೆ. ನಂತರದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಲಿಕ್ಕೆ ಅರ್ಹರಿದ್ದಾರೆ ಅಂತ ಹೇಳ್ತಾರೆ. ಈ ವಿಚಾರ ಸಾಕಷ್ಟು ಇದಕ್ಕೆಲ್ಲ ಹೈಕಮಾಂಡ್ ಉತ್ತರ ಹೇಳ್ತದೆ. ಹೈಕಮಾಂಡ್ ಹೇಳೋದಕ್ಕೆ ಕಾದು ನೋಡಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.